ಸೌತ್ ವೆಸ್ಟ್ ಕಾರ್ನರ್ 100% ವಾಸ್ತು ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ 22ಕ್ಕೆ 30 ಕಾರ್ನರ್ ಆಕ್ಷನ್ ನಲ್ಲಿ ತಗೊಂಡು ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಈ ಮನೆ. ಬೋತ್ ಸೈಡ್ ನಮ್ಗೆ ರೋಡ್ ಇದೆ. ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅನ್ಬೋದು. ಸೌತ್ಗೂ ಗೇಟ್ ಇದೆ ಮತ್ತೆ ಜೊತೆಗೆ ವೆಸ್ಟ್ಗೂ ಗೇಟ್ ಇರುವಂತದ್ದು. ಬೋತ್ ಸೈಡ್ ನಮ್ಗೆ ಎಲಿವೇಶನ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತಹ ಮನೆ ಈ ಮನೆ ನೋಡಿ. ಬೋತ್ ಸೈಡ್ ಎಲಿವೇಶನ್ ಇದೆ. ಬೋತ್ ಸೈಡ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿ ಇರುವಂತಹ ಮನೆ ಈ ಮನೆ. ತುಂಬಾ ಲಾವಿಶ್ ಆಗಿ ಬಂದಿದೆ. 22ಕ್ಕೆ 30 ಕಾರ್ನರ್ ಆಕ್ಷನ್ ನಲ್ಲಿ ತಗೊಂಡು ಕಟ್ಟಿರುವಂತಹ ಮನೆ ಈ ಮನೆ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಗೇಟ್ ಕೊಟ್ಟಿದ್ದಾರೆ. CMC ಕಟಿಂಗು, MS ಗ್ರಿಲ್ ವರ್ಕು ವಿತ್ ಫೆಂಡ್ರಾಮ್ಯಾಟಿಕ್ ಶೀಟ್ ಕೂಡ ನಮ್ಗೆ ಈ ಗೇಟ್ ಗೆ ಯೂಸ್ ಮಾಡಿರುವಂತದ್ದು. ಇದೇ ಶೈಲಿಲೆ ಅಲ್ಲೂ ಕೂಡ ನಮ್ಗೆ ಗೇಟ್ ಕೊಟ್ಟಿದ್ದಾರೆ. ಬೋತ್ ಸೈಡ್ ನಾವು ಯಾವ್ದು ಬೇಕಾದ್ರನ್ನ ಯೂಸ್ ಮಾಡ್ಕೊಬಹುದು. ಫ್ಯೂಚರ್ಗೆ ಏನಾದ್ರು ನಾವು ಕಮರ್ಷಿಯಲ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೂ ಕೂಡ ಈ ಗೇಟ್ಗೆ ನಾವು ಒಂದು ರೋಲಿಂಗ್ ಶಟರ್ ಹಾಕೊಂಡು ಈ ಬೀಮ್ಗೆ ನಾವು ಒಂದು ವಾಲ್ ಹಾಕೊಂಡ್ರು ಕೂಡ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಫುಲ್ ನಾವು ಒಂದು ಕಮರ್ಷಿಯಲ್ ಶಾಪ್ ಕೂಡ ಯೂಸ್ ಮಾಡ್ಬೋದು. ಈಗ ಪಾರ್ಕಿಂಗ್ ಅಲ್ಲಿ ನೋಡ್ಬೋದು, ಆರಾಮಾಗಿ 2ರಿಂದ 3 ಕಾರ್ ನಿಲ್ಸ್ಕೊಬಹುದು. ದೊಡ್ಡ 7 ಸೀಟರ್ ಅದೇ 2 ಕಾರ್ಗಳು, ಒಂದು 5 ಸೀಟರ್ ಅದೇ 3 ಕಾರ್ಗಳು ನಿಲ್ಸ್ಕೊಳ್ಳೋಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಡ್ ವಿಟ್ರೋಫಿಟಿಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಗಳಿಗೆ ನಮಗೆ 2x4 ವಿಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ಯಾಸ್ಗೆ ಪ್ರಾವಿಷನ್ ಇದೆ. ಬೋರ್ವೆಲ್ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವಿಟ್ರೋಫಿಟಿಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಈ ಕಾರ್ನರ್ ಮನೆಯಲ್ಲಿ ಲಿಫ್ಟ್ಗೂ ಕೂಡ ನಮಗೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು BSK 6 ಸ್ಟೇಜ್ 4th ಬ್ಲಾಕ್ RV ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇರುವಂತದ್ದು. ಕಾರ್ನರ್ ಮನೆ, ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ವಿತ್ ಲಿಫ್ಟ್ಗೂ ಕೂಡ ಪ್ರಾವಿಷನ್ ಮಾಡಿರುವಂತಹ ಮನೆ ಈ ಮನೆ. ಇನ್ನು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ನಾವು ಎಂಟ್ರಿ ಆದ್ರೆ ಈ ವಾಲ್ ಗಳಿಗೆ ಏನು ನಮಗೆ 2x4 ಯೂಸ್ ಮಾಡಿದಾರಲ್ಲ, ಈ ಪೋರ್ಷನ್ ಫುಲ್ ನಮ್ಗೆ ಇಲ್ಲಿ SS ಒಂದು ಗುರು ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ವರ್ಕುಗಳೆಲ್ಲ ನಾವು ತುಂಬಾ ಮನೇಲಿ ನೋಡೋದಕ್ಕೆ ಬರೋದಿಲ್ಲ, ಬಟ್ ಈ ಮನೇಲಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಸಗದಾಗಿದೆ. ಫಸ್ಟ್ ಫ್ಲೋರ್ ಎಂಟರ್ ನೋಡ್ಬೋದು ವೀಕ್ಷಕರೇ. ಈ ಪೋರ್ಷನ್ ಇಲ್ಲಿ ನಮ್ಗೆ ಲಿಫ್ಟ್ಗೆ ಜಾಗ ಬರುತ್ತೆ. ಇದು ನಾರ್ತ್ ಡೋರ್ ಬರುತ್ತೆ. ಈ ಕೊಟ್ಟಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನಾರ್ತ್ ಡೋರು. ಸೂಪರ್ ಆಗಿದೆ. ಮೇನ್ ಏನು ಅಂದ್ರೆ ನಮ್ಗೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಕಾರ್ನರ್ ಪ್ರಾಪರ್ಟಿ. ವೆಂಟಿಲೇಷನ್ ಗಾಳಿಗೆ ಮತ್ತೆ ಬೆಳಗುಗಳ 7 ಮಾಡಿಸಿದ ಮನೆ ಅನ್ಬೋದು. ಅಷ್ಟು ಚೆನ್ನಾಗಿ ನಮ್ಗೆ ಬಂದಿರುವಂತದ್ದು. ಈ ಲಿವಿಂಗ್ ರೂಮ್ ಅಲ್ಲಿ ನೋಡ್ಬೋದು ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಲುಕ್ ವೈಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಸೀಲಿಂಗ್ ಅಲ್ಲಿ ನಮ್ಗೆ POP WPC ವರ್ಕು ವಿತ್ ಇಂಟೀರಿಯರ್ ವರ್ಕು LED ಲೈಟು ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಎಲ್ಲ ನಮ್ಗೆ ಈ ಸೀಲಿಂಗ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ವಿತ್ ಗ್ರಾನೈಟ್ ಕೂಡ ನೋಡಬಹುದು ವೀಕ್ಷಕರೇ. ಇಲ್ಲಿ ಬುಕ್ ಮಾರ್ಕ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಏನ್ ನೋಡಬಹುದು, ಗ್ರೇನ್ಸ್ ಗಳು ನೋಡ್ತಾ ಇದೀರಲ್ಲ, ಇದೆಲ್ಲ ನಮ್ಗೆ ಮ್ಯಾಚ್ ಮಾಡಿರುವಂತಹ ಬುಕ್ ಮಾರ್ಕ್ ಗ್ರಾನೈಟ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ 90 ಡಿಗ್ರಿಲಿ TV ನೋಡುವಂತಹ ಡೈರೆಕ್ಷನ್ ಇಲ್ಲಿದೆ. ಎಕ್ಸಾಕ್ಟ್ 90 ಡಿಗ್ರಿಲಿ TV ನೋಡುವಂತಹ TV ಯೂನಿಟ್. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಈ ಇನ್ನರ್ ಸ್ಟೇರ್ ಕೇಸ್ಗೂ ಕೂಡ ಇಲ್ಲೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ವೆನಿರ್ ಪಾಲಿಶಿಂಗ್ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಆ ಕಡೆ SS ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೈನ್ ಡೋರ್ ಮೇಲ್ಗಡೆಗೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ವೆನಿರ್ ಪಾಲಿಶಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ಈ ಡಿಸೈನ್ ಏನ್ ನೋಡ್ತಾ ಇದೀರಲ್ಲ, ಇದು ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಬರುತ್ತೆ ವಿತ್ ವೆನಿರ್ ಪಾಲಿಶಿಂಗ್. ಆರ್ಚ್ ವಿತ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾ ಪ್ರಾವಿಷನ್ ಮಾಡಿರುವಂತದ್ದು. L ಶೇಪ್ ಅಲ್ಲಿ ನಮಗೆ ಸ್ಲಾಬ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್ಗಳು, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಪ್ರೊಫೈಲ್ ಲೈಟು POP ವರ್ಕ್, ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಲೈಟ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಏನ್ ಸ್ಲ್ಯಾಬ್ ಇದೆ ಆ ಸ್ಲ್ಯಾಬ್ ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಓವೆನ್ ಅಂಡ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಜಾಗ ಒಂದು ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿರುವಂತದ್ದು ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಪೇಸ್ ಏನಿದೆ ಆರಾಮಾಗಿ ಒಂದು 4 ಸೀಟರ್ ಡೈನಿಂಗ್ ಟೇಬಲ್ ಹಾಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಒಳಗಡೆ ಲಿಫ್ಟ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಲವ್ಲಿ ಆಗಿದೆ. ಹಾಗೆ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಏನ್ ಬರುತ್ತೆ ಆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿರುವಂತದ್ದು.
ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಸ್ಲ್ಯಾಬ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ ಟೈಲ್ ನ ಯೂಸ್ ಮಾಡಿರುವಂತದ್ದು ವಿತ್ ಬಾರ್ಡರ್ ಕೂಡ ಗೋಲ್ಡ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಗೋಪುರ ಶೈಲಿಯಲ್ಲಿ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವೆನಿರ್ ಶೀಟ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ ಫ್ರೇಮು, ಇದು ಕೂಡ ನಮಗೆ ಟೀಕ್ವುಡ್ ಫ್ರೇಮು ವಿತ್ ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ದೇವ್ರ ಮನೆ ಮುಂದೆಗಡೆ ಇಲ್ಲೊಂದು 4 ಜನ ಕುತ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಬ್ಯೂಟಿಫುಲ್ ಆಗಿದೆ. ಈ ಡೋರು ಕೂಡ ನೋಡಬಹುದು, ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಸ್ಕಲ್ಲು. ಡೋರ್ ಎಲ್ಲ ಬಂದು ನಮಗೆ ಪಾಲಿಶಿಂಗ್ ಡೋರ್ಗಳು ಬರುತ್ತೆ. ಯುಟಿಲಿಟಿ ಸ್ಪೇಸ್ ಇದು. ಫ್ಲೋರಿಂಗ್ ಬಂದು ವುಡ್ ಫಿನಿಶಿಂಗ್ ಟೈಲ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಟೈಲ್ ನ 2x4 ಟೈಲು. ಅಲ್ಲೊಂದು ಕೂಡ ನಮ್ಗೊಂದು ಸಿಂಕೋನ್ ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲೆಲ್ಲ ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕಾಮನ್ ಟಾಯ್ಲೆಟ್ ಇದೆ. ಜಸ್ಟ್ ಒಂದು ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ 2x4 ವೆಟರ್ ಫೋಟಲ್ಸ್ ನ ಯೂಸ್ ಮಾಡಿದ್ರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಡ್ ವೆಟರ್ ಫೋಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ವುಡ್ ಯೂಸ್ ಆಗಿರುವಂತದ್ದು. ಏನೇನ್ ನೋಡ್ತಾ ಇದೀರಾ ಇದೆಲ್ಲ ಫ್ರೇಮ್ ವರ್ಕ್ ಎಲ್ಲ ನಮಗೆ ಟೀಕ್ವುಡ್ ಆಗಿದೆ. ಗ್ರಾನೈಟ್, ಬುಕ್ ಮಾರ್ಕ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಫುಲ್ ಗ್ರೇನ್ಸ್ ಗಳನ್ನ ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸಗದಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಸ್ಟೇರ್ ಕೇಸ್ ಕೂಡ ನಮಗೆ ವೈಲ್ಡ್ ಆಗಿದೆ. ವಿತ್ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಇದೆ. 40mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ವೆನಿರ್ ಶೀಟ್, ವೆನಿರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ರೈಟ್ ಸೈಡ್ ಅಲ್ಲಿ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ವೆಂಟಿಲೇಷನ್ ಗೋಸ್ಕರ ಈ ಪೋರ್ಷನ್ ಅಲ್ಲಿ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಒಂದು ಫಿಕ್ಸ್ಡ್ ವಿಂಡೋ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ವಿತ್ ವಾಲ್ ಪೇಪರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೇರ್ ಕೇಸ್ಗೆಲ್ಲ ನಮಗೆ ವಿತ್ ಫುಟ್ ಪ್ಲಾಂಪ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಫುಲ್ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಂಗೆನೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ಗೆ ಇದು ನಮಗೆ ರೋಡ್ ಸೈಡ್ಗೆ ಬರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿರುವಂತದ್ದು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡ್ತೀವಿ. ಈ ಪೋರ್ಷನ್ ಫುಲ್ ನಮಗೆ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ಸ್ಟೋರೇಜ್ ಬರುತ್ತೆ. ಈ ಪೋರ್ಷನ್ ಅಲ್ಲೂ ಸ್ಟೋರೇಜ್ ಬರುತ್ತೆ. ಸಗದಾಗಿದೆ. ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಕೆಳಗಡೆ ವಿತ್ ಸ್ಟೋರೇಜ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟರ್ ಫೋಟಲ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವುಡ್ ನಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ. ಪಾಲಿಶಿಂಗ್ ಡೋರು, ಟೀಕ್ವುಡ್ ಫ್ರೇಮ್. ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ 2 ವಾರ್ಡ್ರೋಬ್. ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡೋ 2 ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್, ಲಾಫ್ಟ್ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಡ್ರೆಸ್ಸಿಂಗ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಬಟ್ ನೋಡಿದ್ರ ಟಿವಿ ಯೂನಿಟ್ ಇದೆ, ಕಾಟ್ ಇದೆ, ಇಷ್ಟು ಜಾಗ ಸ್ಪೇಷಿಯಸ್ ಆಗಿ ಓಡಾಡಕ್ಕಿರುವಂತಹ ಸ್ಲ್ಯಾಬ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರುತ್ತೆ ಚಿಲ್ಡ್ರನ್ಸ್ ಬೆಡ್ರೂಮ್. ಒಂದು ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಚೆನ್ನಾಗಿದೆ ವಾಲ್ ಪೇಪರು. ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡೋ ಅಷ್ಟು ಜಾಗ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮು. ಆ ಪೋರ್ಷನ್ ಅಲ್ಲಿ ಸ್ಟಡಿ ಟೇಬಲ್ ನ ಕೊಟ್ಟಿರುವಂತದ್ದು. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಈ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇರೋದು ನಮಗೆ ಅಟ್ಯಾಚ್ ಬಾತ್ರೂಮ್ ನೋಡಿ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಾಗ ಮಾತ್ರ ನೋಡ್ಕೊಬೇಕು ಸ್ಪೇಸ್ ಎಷ್ಟಿದೆ ಅಂತ. ಸೇಮ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶು. ಇದು ಬಾಲ್ಕನಿ. ಯುಟಿಲಿಟಿಲಿ ಏನು ಸೇಮ್ ಯೂಸ್ ಮಾಡಿದ್ರೆ ಟೈಲು, ಅದೇ ಟೈಲ್ನ ಇಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಡ್ ವುಡ್ ಫಿನಿಶಿಂಗ್ ಇರುವ ಟೈಲ್ ಯೂಸ್ ಮಾಡಿದ್ದಾರೆ. ಎಲಿವೇಶನ್, ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಲುಕ್ ವೈಸ್ ಅಲ್ಲಿ ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮು ವಿತ್ ಲಿಫ್ಟ್ಗೂ ಕೂಡ ಜಾಗ ಇದೆ. ಇಲ್ಲಿ ಬಂದು ನಮಗೆ ಲಿಫ್ಟ್ ಇಲ್ಲಿ ಓಪನ್ ಮಾಡಿದ್ರೆ 2 ರೂಮಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. ಕಾಮನ್ ಏರಿಯಾದಲ್ಲಿ ಲಿಫ್ಟ್ಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಸೇಮ್ ಈ ಸ್ಲ್ಯಾಬ್ ಅಲ್ಲೂ ಕೂಡ ವಿಂಡೋ, ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಈಗ ನಾವಿರೋದು 3ನೇ ಫ್ಲೋರ್ ಅಲ್ಲಿ. ಇಲ್ಲೂ ಅಷ್ಟೇ 2 ಬೆಡ್ರೂಮು ವಿತ್ ಲಿಫ್ಟ್ಗೆ ಜಾಗನ ಕೊಟ್ಟಿರುವಂತದ್ದು. ಓಕೆ, ಈ ರೂಮಲ್ಲಿ ನಮಗೆ ಈ ಪೊಸಿಷನ್ ಅಲ್ಲಿ ನಾವು ಹಿಂಗೆ ಕಾಟ್ ಹಾಕೊಳ್ತೀವಿ. ಟಿವಿ ಯೂನಿಟ್ ಇದೆ.
2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಈ ಪೋರ್ಷನ್ ಓಪನ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜು, ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಪ್ರೊಫೈಲ್ ಲೈಟು, POP ವರ್ಕು ವಿತ್ LED ಲೈಟು, ವೆಂಟಿಲೇಷನ್ಗೆ 4 ಡೋರ್ ಇರುವಂತಹ ವಿಂಡೋ ವಿತ್ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮು. ಈ ರೂಮಲ್ಲಿ ನಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಸೇಮ್ ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಆರಾಮಾಗಿ 4 ಸೀಟರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಲಿ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ, ವಾಲ್ಗಳಿಗೆ ಟೈಲ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಲುಕ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ನ ಬಿಲ್ಡ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಕೆಳಗಡೆ ಫ್ಲೋರ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಬಾಲ್ಕನಿ, ಈ ಫ್ಲೋರ್ ಅಲ್ಲಿ ಈ ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಪಕ್ಕದ ರೂಮ್ ಅಲ್ಲಿ ಅನ್ಸುತ್ತೆ ನೋಡೋಣ. ಓಕೆ, ಹೋಮ್ ಥಿಯೇಟರ್ ರೂಮ್, ಗೆಸ್ಟ್ ರೂಮು, ಚಿಲ್ಡ್ರನ್ಸ್ ಬೆಡ್ರೂಮು, ಹೆಂಗ್ ಬೇಕಾದ್ರೂ ಇದನ್ನ ನಾವು ಕನ್ವರ್ಟ್ ಮಾಡ್ಬೋದು. ಸ್ಪೇಷಿಯಸ್ ಆಗಿ ಬಂದಿದೆ, ಸಾಕಾಗಿದೆ. ನೋಡೋದ್ರಲ್ಲ, ಸೀಲಿಂಗ್ ಅಲ್ಲಿ POP ವರ್ಕು, ಇಲ್ಲೊಂದು ಟೇಬಲ್ ಒಂದು ಕೊಟ್ಟಿರುವಂಥದ್ದು, ಇದು ಮೇಲ್ಗಡೆ ಸ್ಲ್ಯಾಬ್ ಒಂದು ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಓಪನ್ ಸ್ಪೇಸ್, ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು, ಯಾವ ಥರ ಬೇಕೋ ಆ ಥರ ಇದನ್ನು ನಾವು ಕನ್ವರ್ಟ್ ಮಾಡ್ಕೊಬೋದು. ಅಷ್ಟು ಜಾಗ ಈ ಪೋರ್ಷನ್ ಇಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ರೂಮ್ಗಳೆಲ್ಲ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವೆಂಟಿಲೇಷನ್ಗಳನ್ನ ಫುಲ್ ಪ್ರಾಮುಖ್ಯತೆ ಇರೋ ಸ್ಪೇಸ್ಗಳೆಲ್ಲ ನಮಗೆ ವಿಂಡೋಗಳನ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ನೋಡಿ ಸ್ಕೈಲೈಟು, ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫುಲ್ ಟೆರೆಸ್ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ಬಂದು ನಮಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿರುವಂಥದ್ದು, ಬಟ್ಟೆ ಹಾಕೊಳ್ಳೋದಕ್ಕೆ ಆಂಗಲ್ಗಳು ಕೊಟ್ಟಿದ್ದಾರೆ. ಲಿಫ್ಟ್ದು ಮೇಂಟೆನೆನ್ಸ್ ಏರಿಯಾ ಈ ಪೋರ್ಷನ್ ಅಲ್ಲಿ, ಮೇಲ್ಗಡೆ ಸಿಂಟ್ಯಾಕ್ ಟ್ಯಾಂಕು, ಅದು ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ನ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನ್ ಬಂದು ನಮಗೆ ವಾಷಿಂಗ್ ಮಿಷಿನ್ ಏರಿಯಾ. ಸೂಪರ್ ಆಗಿದೆ. ಸೋಲಾರ್ ಪ್ಯಾನಲ್ಗಳು, ಇಲ್ಲಾಂದ್ರೆ ಮಂಗಳೂರು ಟೈಲ್ಸ್ಗಳೇನಾದ್ರು ನಾವು ಇಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ಕೊಂಡ್ರೆ ಆರಾಮಾಗಿ ಈ ಪೋರ್ಷನ್ ನಾವು ಒಂದು ಸಿಟ್ಟಿಂಗ್ ಏರಿಯಾ, ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಆ ತರ ಸ್ಟ್ರಕ್ಚರ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರ್ತಾರೆ. ಸಕ್ಕತ್ತಾಗಿದೆ ಅನ್ಬೋದು, ಚೆನ್ನಾಗಿದೆ. ಈ ಪ್ರಾಪರ್ಟಿ ಡೀಟೇಲ್ಸ್, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾ ಪೇಜ್, ಫೇಸ್ಬುಕ್ ಪೇಜ್ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.